ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ 100% ಒಂದೊಂದು ಸಿನಿಮಾಗಳು ಕೂಡ ಒಂದೊಂದು ರೀತಿಯ ಕತೆ ಇದ್ದೇ ಇರುತ್ತೆ ಒಂದೊಂದು ಸಿನಿಮಾಗಳ ಹಿಂದೆ. 1981ರಲ್ಲಿ ಮೂರನೇ ಸಿನಿಮಾ ಮೂರು ದಾರಿಗಳು ಅಂತ ಹೇಳಿ, ಅದು ಹೇಗೆ ಸೃಷ್ಟಿ ಆಯಿತು ಅದ್ರ ಬಗ್ಗೆ ಮಾತಾಡೋದಾದ್ರೆ ಏನೆಲ್ಲ ನೆನಪಾಗುತ್ತೆ ಸರ್ ನಿಮಗೆ? ನಾನು ಆಕ್ರಮಣ ಮುಗಿಸಿ ಸ್ವಲ್ಪ ದಿವಸಕ್ಕೆ ಒಂದು ದಿವಸ ಆಕ್ರಮಣದಲ್ಲಿ MB ಜಯರಾಮ್ ಅವರ ಪರಿಚಯ ಆಗಿತ್ತು. ಅವರ ಸೋದರ ಮಾವ ದೇವಿ ಪ್ರಸಾದ್ ಅವರು. ದೇವಿ ಪ್ರಸಾದ್ ಅವರು ಒಂದು ದಿವಸ ಬಂದು ಒಂದು ಸಿನಿಮಾ ಮಾಡೋಣ ಅಂತಂದರು. ಆವಾಗ ಸುಮ್ಮನೆ ಒಂದು 2-3 ಪ್ರಪೋಸಲ್ ಯೋಚನೆ ಮಾಡ್ತಾಯಿದ್ದೆ. ಅದು ಯಾಕೋ ಎಲ್ಲರೂ ಮೂರು ದಾರಿಗಳನ್ನೇ ಸಜೆಸ್ಟ್ ಮಾಡಿದರು. ನನಗೆ ಚಿತ್ತಾಲರು ನನಗೆ ಭಾಳ ಇಷ್ಟವಾದ ಲೇಖಕರು. ಕನ್ನಡದಲ್ಲಿ ನಾನು ಭಾಳ ಇಷ್ಟಪಡುವ ಲೇಖಕರಲ್ಲಿ ಚಿತ್ತಾಲರು ಒಬ್ಬರು. ಅವರು ಅನೇಕ ಸಿನಿಮಾ ಕಥೆಗಳು ಮತ್ತು ಕಥೆಗಳು ಮುಖ್ಯವಾಗಿ ಬಹಳ ಒಂದು ನಮ್ಮ ಅನುಭವಕ್ಕೆ ಬಂದಂಥ ವಿಷಯಗಳನ್ನೇ ಬೇರೊಂದು ದಿಕ್ಕಿನಿಂದ ವ್ಯಾಖ್ಯಾನಿಸುವ ಒಂದು ಇದು ಅವರಲ್ಲಿದೆ. ಅದು ನನಗೆ ಬಹಳ ಅವರ ಗೋಜಲಾದ ಬರವಣಿಗೆ ಇರುತ್ತೆ. ಕರೆಕ್ಟ್, ಅವರು ವಾಕ್ಯ ರಚನೆ ಇದೆಲ್ಲ ಸ್ವಲ್ಪ ಗೋಜಲು ಕರೆಕ್ಟ್. ಆದರೆ ಅವರು ನೋಡುವ ಕ್ರಮ ಇದೆಯಲ್ಲ, ಒಂದು ವಸ್ತು ಮತ್ತು ಅದನ್ನು ವ್ಯಾಖ್ಯಾನಿಸುವ ಕ್ರಮ ಇದೆಯಲ್ಲ, ಬಹಳ ವಿಶಿಷ್ಟವಾದದ್ದು. ಹಾಗಾಗಿ ನನಗೆ ಬಹಳ ಇಷ್ಟ ಅವರು. ಈ ಕಾದಂಬರಿಯನ್ನು ಕೊಟ್ಟಾಗ ಪ್ರಾಯಶಃ ಶಿಕಾರಿಯೋ ಅಥವಾ ಇನ್ನೊಂದು ಯಾವುದೋ ಬಹಳ ಮುಖ್ಯವಾದ ಮಾಡಬಹುದಿತ್ತೇನೋ, ಆದರೆ ಕೇಳಿದ್ರೆಲ್ಲ ನೋಡೋಣ ಅಂಥೇಳಿ ಮಾಡಿದೆ. ಅದು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಒಂದು ಚಿತ್ರಕಥೆಯನ್ನು ಬರೆದಿದ್ದು. ಕಥೆಯ ಒಳಗೆ ಒಂದು ಕಥೆ ಒಳಗೆ ಒಂದು ಫ್ಲ್ಯಾಶ್ ಬ್ಯಾಕ್ ಒಳಗೆ ಇನ್ನೊಂದು ಈ ಥರ ಫ್ಲ್ಯಾಶ್ ಬ್ಯಾಕ್ ಒಳಗೆ ಹಿಂಗೆ ಒಳಗೊಳಗೆ ಹೋಗ್ತಾ ಹೋಗುತ್ತೆ ಕತೆ. ಆಮೇಲೆ ಅದು ಬಿಚ್ಕೋತಾ ಬರುತ್ತೆ. ತುಂಬ ಚೆನ್ನಾಗಿದೆ ವಿನ್ಯಾಸ ಅಂತ ಅನ್ನಿಸ್ತು. ಆದರೆ ನಮ್ಮ ದುರದೃಷ್ಟ ಆಗಿತ್ತು ಅಂದರೆ ಶೂಟಿಂಗ್ ಮಾಡೋಕ್ಕೆ ಬಂದರೆ ಸುಮಾರಷ್ಟೆಲ್ಲ ಫಾಗಾಗಿ ಹೋಗ್ಬಿಟ್ಟಿತ್ತು, ಉಪಯೋಗಿಸೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಇರುವ ಮೆಟೀರಿಯಲಲ್ಲೇ ಸಿನಿಮಾ ಮಾಡಬೇಕಾಗಿ ಬಂತು. ಅದು ನನಗೆ ಅಷ್ಟೊಂದು ಖುಷಿ ಆಗಲಿಲ್ಲ. ಬಟ್ ಆ ಫಿಲ್ಮಿಗೂ ಅವಾರ್ಡ್ ಬಂತು. ನಮ್ಮ ಸುರೇಶ್ ಅರಸ್ ಅವರ ಮೊದಲ ಸಿನಿಮಾ ಅದು, ಅವರಿಗೆ ಬೆಸ್ಟ್ ಎಡಿಟಿಂಗ್ ಅವಾರ್ಡು ಬಂತು. ನನ್ನ ಛಾಯಾಗ್ರಾಹಕರಿಗೆ ರಾಷ್ಟ್ರ ಪ್ರಶಸ್ತಿ ಬಂತು, ರಾಜ್ಯ ಪ್ರಶಸ್ತಿ ಬಂತು, ಶ್ರೇಷ್ಠ ಛಾಯಾಗ್ರಹಣ ಅಂತ. SR ಭಟ್ ಅಂಥೇಳಿ ಅವರು ನಮ್ಮ ಪುಣೆ ಇನ್ಸ್ಟಿಟ್ಯೂಟ್ನವರೇ, ನನ್ನ ಜೊತೆಗೆ ಓದ್ತಾ ಇದ್ದವರು ಅವರು. ಬಟ್ ಬಹಳ ಒಂದು ಮಹತ್ವಾಕಾಂಕ್ಷೆಯ ಸಿನಿಮಾ ಮಾಡೋಕ್ಕಾಗದೆ ಹೋಗಿದ್ದು ದುರಂತ ಅಂತ ಅನ್ನಿಸ್ತು ಅಷ್ಟೆ.